ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಿಮಗೂ ಆಸೆ ಇದೆಯಾ ನಾನು ಅಬ್ರಾಡಲ್ಲಿ ಹೋಗಿ ಎಜುಕೇಷನ್ ಮಾಡಬೇಕು ಅಥವಾ ನಾನು ಅಬ್ರಾಡ್ಗೆ ಹೋಗಬೇಕು, ಬಟ್ ಪ್ರೋಸೆಸ್ ಏನು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಎತ್ತ ಅನ್ನೋದು ಒಂಚೂರು ಗೊತ್ತಿಲ್ಲ ಅನ್ನೋದಾದರೆ ನಿಮಗೋಸ್ಕರನೇ ಈ ವಿಡಿಯೋ. ಮೊದಲನೇದಾಗಿ ನೀವು ಯಾವ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಮೇಜರಾಗಿ ಎಲ್ಲ ಸ್ಟೂಡೆಂಟ್ಸು ಹೋಗೋದು USA, ಕೆನಡಾ, UK, ಯುರೋಪ್ ಅಥವಾ ರಷ್ಯಾ ಚೈನಾಗೂ ಹೋಗ್ತಾರ ಅಂತಲೂ ಕೇಳ್ಬೋದು. ಕೆಲವೊಂದು ಮೆಡಿಕಲ್ ಸ್ಟೂಡೆಂಟ್ಸು ಅದನ್ನ ಪ್ರಿಫರ್ ಮಾಡ್ತಾರೆ. ನೀವು ಯಾವ ಕೋರ್ಸ್ಗೆ ಹೋಗ್ತಾ ಇದ್ದೀರಾ, ಆ ಕೋರ್ಸ್ನ ಆ ಕಂಟ್ರಿ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತಾ ಏನು ಅಂತ ಕಂಟ್ರಿನ ಡಿಸೈಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯೂನಿವರ್ಸಿಟಿ ರ್ಯಾಂಕಿಂಗ್ನ ಚೆಕ್ ಮಾಡಬೇಕಾಗಿರುತ್ತೆ. ನೀವು ಹೋಗೋ ಯೂನಿವರ್ಸಿಟಿ ಏನು ರ್ಯಾಂಕಿಂಗಲ್ಲಿದೆ, ವರ್ಲ್ಡ್ QS ರ್ಯಾಂಕಿಂಗ್ ಅಂತಲೂ ಇದೆ, ಮತ್ತು ಫೋರ್ಬ್ಸ್ ರ್ಯಾಂಕಿಂಗ್ ಅಂತಲೂ ಇದೆ, ಮತ್ತು ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರ್ಯಾಂಕಿಂಗ್ಸ್ ಅಂತಲೂ ಬರುತ್ತೆ ಅದೊಂದು. ಅಥವಾ ನೀವೇನಾದರೂ ಯುರೋಪ್ ಕಂಟ್ರೀಸ್ ನೋಡ್ತಾ ಇದ್ದರೆ ಯುರೋಪಿಯನ್ ರ್ಯಾಂಕಿಂಗ್ ಅಂತ ಇದೆ, ಮತ್ತು ಟ್ರಿಪಲ್ ಕ್ರೌನ್. ನೀವು ಯುರೋಪಲ್ಲಿ ಏನಾದರೂ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಟ್ರಿಪಲ್ ಕ್ರೌನ್ ಅನ್ನೋದನ್ನ ಖಂಡಿತ ಚೆಕ್ ಮಾಡಿ. ಸೊ ಇದರಲ್ಲಿ ಎಷ್ಟು ರ್ಯಾಂಕಿಂಗ್ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಿಮ್ಮ ಕಾಲೇಜ್ನ ಅಥವಾ ಆ ಕಾಲೇಜ್ನ ಯೂನಿವರ್ಸಿಟಿ ಅಲ್ಯೂಮಿನಿಯ ನೆಟ್ವರ್ಕ್ ಹೆಂಗಿರುತ್ತೆ, ಮತ್ತು ವರ್ಲ್ಡಲ್ಲಿ ಅದು ಹೆಂಗೆ ರೆಕಗ್ನೈಸ್ ಆಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ರ್ಯಾಂಕಿಂಗ್ನ ನೀವು ಚೆಕ್ ಮಾಡ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್. ಯೂನಿವರ್ಸಿಟಿನೂ ಸೆಲೆಕ್ಟ್ ಮಾಡಾಯಿತು, ಬಟ್ ಅದ್ರ ಕ್ರೈಟೀರಿಯಾನೂ ಚೆಕ್ ಮಾಡಬೇಕಾಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿರೋ ಯೂನಿವರ್ಸಿಟಿ ಲಿಸ್ಟಲ್ಲಿ ಅವರು ಯಾವ್ಯಾವ ಎಕ್ಸಾಮ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ GRE ಎಕ್ಸಾಮು ಅಥವಾ IELTS ಎಕ್ಸಾಮು ಅವ್ರು ಕೇಳ್ತಾ ಇದ್ದಾರಾ ಏನು ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. IELTS ಏನು ಎತ್ತ ಗೊತ್ತಿಲ್ಲ ಅನ್ನೋದಾದರೆ ಈ ವಿಡಿಯೋ ಚೆಕ್ ಮಾಡಿ, ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಅಪ್ಲೈ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ವಿಡಿಯೋ ಚೆಕ್ ಮಾಡಿ. ಇದರಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿದ್ದೀನಿ. ಅದಾದಮೇಲೆ ನಿಮಗೆ ಅಡ್ಮಿಷನ್ ಲೆಟ್ರು ರಿಸೀವ್ ಆದಮೇಲೆ ನೀವು ಇಷ್ಟು ಡೆಪಾಸಿಟ್ನ ಪೇ ಮಾಡಬೇಕು ಅಂತ ಇರುತ್ತೆ. ಸೊ ನಿಮ್ಮ ಓನ್ ಫಂಡಲ್ಲೇ ಪೇ ಮಾಡಿದ್ರು ಓಕೆ. ನಾನು ರೆಕಮೆಂಡ್ ಮಾಡೋದು ಎಜುಕೇಷನ್ ಲೋನ್ಗೆ ಹೋಗಿ ನೀವು ಅಪ್ಲೈ ಮಾಡುವಾಗ ಇದು ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ. ನಿಮ್ಮ ಕೋಸೈನರು ಅಥವಾ ನಿಮ್ಮ ಫಾದರು ಮದರು ಅವ್ರು ಯಾರಾದರೂ ಜಾಬ್ಗೆ ಹೋಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಒಳ್ಳೆ ಇನ್ಕಮ್ ಬರ್ತಾ ಇದೆ ಅನ್ನೋದಾದರೆ ನಿಮಗೆ ಬೇಗ ಎಜುಕೇಷನ್ ಲೋನ್ ಆದರೂ ಆಗ್ಬೋದು. ಎಜುಕೇಷನ್ ಲೋನ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿ ಎಜುಕೇಷನ್ ಲೋನ್ ಪ್ರೋಸೆಸ್ನ ತಿಳ್ಕೊಳ್ಳೋಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟು ಅಕಾಮಡೇಷನ್ ಸರ್ಚ್. ಇದು ನೀವು ಹೋಗೋ ಯೂನಿವರ್ಸಿಟಿಗೂ ನೀವು ಉಳ್ಕೋಬೇಕು ಅನ್ನೋದಕ್ಕೂ ಎಷ್ಟು ದೂರ ಇದೆ ಏನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಸೊ ನಿಮ್ಮ ಬಜೆಟ್ ಏನು ಇದನ್ನೆಲ್ಲ ನೋಡಿಕೊಂಡು ಅಕಾಮಡೇಷನ್ನ ಯಾವುದ್ರಲ್ಲಿ ಹುಡುಕಬೇಕು ಏನು ಅಂತ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿದ್ದಾಗಲೇ ಹುಡುಕೋಬೇಕಾಗತ್ತೆ. ಯಾಕಂದರೆ ನೀವು ವೀಸಾಗೆ ಎಲ್ಲಿ ಉಳ್ಕೋತೀರಾ ಏನು ಅಂತಲೂ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವೊಂದು ಕಂಟ್ರಿಗಳು ಮಸ್ಟ್ ಆ್ಯಂಡ್ ಶುಡ್ ನೀವು ಅಕಾಮಡೇಷನ್ ಬುಕ್ ಮಾಡಿ ಅಗ್ರಿಮೆಂಟ್ ಸಬ್ಮಿಟ್ ಮಾಡಬೇಕು ಅಂತಲೇ ಹೇಳ್ತಾರೆ. ಇಲ್ಲಾಂದರೆ ನೀವು ಒಂದು 2 ಮಂತ್ಸ್ಗೆ Airbnb ಬುಕ್ ಮಾಡಿಕೊಂಡು ಆಮೇಲೆ ಸರ್ಚ್ ಮಾಡ್ಕೋಬೋದು. ಇಲ್ಲ ನೀವು ಫ್ರೆಂಡ್ಸ್ ಹೋಗ್ತಾ ಇದ್ದೀರಾ ಅನ್ನೋದಾದರೆ ಫ್ಲ್ಯಾಟ್ ಶೇರಿಂಗ್ಗೆ ಹೋಗ್ಬೋದು. ಯಾಕಂದರೆ ಎಲ್ಲರೂ ಒಟ್ಟಿಗೆ ಇರ್ತೀರ, ರೆಂಟು ಕೂಡ ಕಡಿಮೆ ಆಗುತ್ತೆ, ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ಸಲ್ಲೂ ಸೇವ್ ಮಾಡ್ಬೋದು, ಗ್ರೋಸರಿ ಇದರಲ್ಲೆಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವೀಸಾ ಆ್ಯಂಡ್ ಫ್ಲೈಟ್ ಬುಕ್ಕಿಂಗ್. ನಿಮಗೆ ಅಡ್ಮಿಷನ್ ಲೆಟರ್ ಬಂದಾಗ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಿಮ್ಗೇನಾದ್ರೂ ನನಗೆ ಕಾನ್ಫಿಡೆಂಟ್ ಇದೆ, ನಾನು ವೀಸಾ ಕ್ಲಿಯರ್ ಮಾಡ್ಕೋತೀನಿ, ನನಗೆ ವೀಸಾ ಸಿಗುತ್ತೆ ಅನ್ನೋದಾದರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಕ್ಯಾನ್ಸಲೇಷನ್ ನೋಡಿಕೊಂಡು ನೀವು ಫ್ಲೈಟ್ನ ಮುಂದೆನೇ ಬುಕ್ ಮಾಡ್ಕೊಳ್ಳಿ. ಯಾಕನ್ನೋದಾದರೆ ಕೆಲವೊಂದು ಪೀಕ್ ಟೈಮಲ್ಲಿ ಫ್ಲೈಟ್ ರೇಟ್ ಬಂದು ತುಂಬ ಎಕ್ಸ್ಪೆನ್ಸಿವ್ ಆಗೋಗುತ್ತೆ. ನೀವು ವೆಯ್ಟ್ ಮಾಡ್ತಾ ಇರೋಂಗೆ ಅದು ರೇಟು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಕ್ಯಾನ್ಸಲೇಷನ್ ಚಾರ್ಜಸ್ನ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಒಂದೇ ಸಲ ಬುಕ್ ಮಾಡಬೇಡಿ, ಒಂದು 2 to 3 ಡೇಸ್ ಚೆಕ್ ಮಾಡಿ ಆಮೇಲೆ ಬುಕ್ ಮಾಡ್ಕೊಳ್ಳಿ. ನಿಮಗೆ ಅವರೇಜಾಗಿ ಸಿಗುತ್ತೆ ಎಷ್ಟು ಬರ್ಬೋದು ನಿಮ್ಮ ಟಿಕೆಟು ಅನ್ನೋದ್ರ ಮೇಲೆ. ಸೊ ಅದಾದಮೇಲೆ ನೆಕ್ಸ್ಟು ನೀವು ವೀಸಾ ಬಂದು ನೀವೇನಾದರೂ ಯುರೋಪಿಯನ್ ಕಂಟ್ರಿಗಳಿಗೆ ಅಪ್ಲೈ ಮಾಡ್ತಾ ಇರೋದಾದರೆ ಬೆಂಗಳೂರಲ್ಲಿ VFS ಗ್ಲೋಬಲ್ ಅಂತ ಇದೆ ಗೋಪಾಲನ್ ಮಾಲಲ್ಲಿ. ಸೊ ಅದ್ರ ಮುಖಾಂತರ ನೀವು ವೀಸಾ ತಗೋತೀರಾ. ಅದು ಮಿಡಲ್ ಮ್ಯಾನ್ ಥರ ವರ್ಕ್ ಮಾಡುತ್ತೆ. ಸೊ ವೀಸಾ ಪ್ರೋಸೆಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಪ್ಯಾಕೇಜಿಂಗ್ ಅಥವಾ ಶಾಪಿಂಗ್. ಎಲ್ಲರೂ ಖುಷಿಯಾಗಿ ಹೋಗ್ತಾರೆ ಇದರಲ್ಲಿ. ಯಾಕಂದರೆ ನೀವು ಆ ಕಂಟ್ರಿಗೆ ಹೋಗೋಕ್ಕೆ ಕೆಲವೊಂದು ಡ್ರೆಸ್ಸಸ್ಸು ಮತ್ತು ಬ್ಲ್ಯಾಂಕೆಟು ಮತ್ತು ಅಲ್ಲಿಗೆ ಚಳಿ ತಡ್ಕೊಳ್ಳೋ ಅಂಥ
ಜಾಕೆಟ್ ಇವನ್ನೆಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಏನೇನು ತಗೋಬೇಕು, ಏನೇನೆಲ್ಲ ತಗೋಬಾರ್ದು ಅಂತ ಏನಾದರೂ ವೀಡಿಯೋ ಬೇಕು ಅನ್ನೋದಾದರೆ ನನಗೆ ತಿಳಿಸ್ಕೊಡಿ, ನಾನು ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನೇನಿಲ್ಲ, ಫ್ಲೈಯಿಂಗ್. ಬಟ್ ತಡೀರಿ ಒಂದು ನಿಮಿಷ, ಇಮಿಗ್ರೇಷನ್ ಅನ್ನೋದು ಒಂದಿರುತ್ತೆ. ನೀವೇನಾದ್ರೂ ಅಲ್ಲಿಗೆ ಹೋಗೋವಾಗ ನೀವೇನಾದರೂ ಸಸ್ಪಿಷಿಯಸ್ ಅಂತ ಏನಾದರೂ ಅನಿಸಿದ್ರೆ ಅವರು ನಿಮ್ಮನ್ನ ಹೋಲ್ಡ್ ಮಾಡ್ಬೋದು. ಇಮಿಗ್ರೇಷನ್ ಅನ್ನೋದು ನೀವು ಇಂಡಿಯಾ ಬಿಡಬೇಕಾದ್ರೂ ಒಂದು ಸಲ ಇಮಿಗ್ರೇಷನ್ ಆಗುತ್ತೆ. ಲೈಕ್ ನೀವು ಇಂಡಿಯಾ ಬಿಟ್ಟು ಆಚೆ ಹೋಗ್ತಾ ಇದ್ದೀರಾ ಅಂತ ಸ್ಟ್ಯಾಂಪ್ ಹಾಕಿ ಕಳಿಸ್ತಾರೆ, ಅದನ್ನು ಇಂಡಿಯಾ ಇಮಿಗ್ರೇಷನ್ ಅಂತ ಹೇಳ್ತಾರೆ. ನೀವು ಆ ಕಂಟ್ರಿ ಲ್ಯಾಂಡ್ ಆಗುವಾಗ ಆ ಕಂಟ್ರಿಲೂ ಇಮಿಗ್ರೇಷನ್ ಮಾಡ್ತಾರೆ. ಇಮಿಗ್ರೇಷನಲ್ಲಿ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಜೆನ್ಯೂನ್ ಆಗಿ ಓದೋಕ್ಕೆ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದಾದರೆ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಸಿಯಾಗೇ ಇರುತ್ತೆ. ಆದರೆ ನಮ್ಮ ಟೈಮು ಸರಿ ಇಲ್ಲ ಅನ್ನೋದಾದರೆ ಕೆಲವೊಂದು ಸಲ ನಿಮ್ಮನ್ನ ಹೋಲ್ಡ್ ಮಾಡಿ ಜಾಸ್ತಿ ಕ್ವಶನ್ಸು ಕೇಳ್ಬೋದು. ಏನಕ್ಕೆ, ಎತ್ತ, ಏನು, ಯಾಕೆ ಹೋಗ್ತಾ ಇದ್ದೀರಾ, ಎಲ್ಲಿ ಉಳ್ಕೋತಾ ಇದ್ದೀರಾ, ಯಾರು, ಏನು, ಅಡ್ಮಿಷನ್ ಲೆಟ್ರು ಎಲ್ಲಿ, ಆ ಥರ ಎಲ್ಲ ಥರ ಕ್ವಶನ್ನು ಕೇಳ್ಬೋದು. ಸೊ ಇದಕ್ಕೆ ನೀವು ಏನಕ್ಕೂ ಪ್ರಿಪೇರ್ ಆಗಿ, ಲೈಕ್ ಮನಸ್ಥಿತಿ, ಮೈಂಡ್ಸೆಟ್ಟು ಎರಡೂ ಕರೆಕ್ಟಾಗಿದ್ದರೆ ಯಾರು ಏನೇ ಕೇಳಿದ್ರು ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಅದಾದಮೇಲೆ ನೀವು ಆರಾಮಾಗಿ ಲ್ಯಾಂಡ್ ಆಗ್ತೀರ. ಲ್ಯಾಂಡ್ ಆಗಿ ನೀವು ಊಬರ್ ಯಾವ್ದಾದ್ರು ಬುಕ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ರೂಮಿಗೆ ಬಂದು ರೆಸ್ಟ್ ಮಾಡ್ಬೋದು. ಸೊ ಇದಿಷ್ಟೇ ಪ್ರೋಸೆಸ್ ಆಗಿರುತ್ತೆ. ನಿಮ್ಗೇನಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಪಿಂಗ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.